ಹಾಯ್ ಎಲ್ರಿಗೂ ನಮಸ್ಕಾರ. ವಿಭಿನ್ ಶಂಕರ್ ವ್ಲಾಗ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಹಾಗೆಯೇ 2026 ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಆಲ್ರೆಡಿ ನಾನು ತಮ್ನೇನಲ್ಲಿ ಹಾಕಿರೋ ಥರ ಇವತ್ತು ಮಟನ್ ಓಡಿಸ್ತಾ ಇದ್ದೀನಿ. ಮಟನ್ ಅಂಗಡಿಗೆ ಬಂದು ಕೈಮಾ ಉಂಡೆ ಸಾರು ಯಾವ ರೀತಿ ಮಾಡಬಹುದು ಅಂತ ನಿಮಗೆ ನಾನು ತೋರಿಸ್ಕೊಡ್ತೀನಿ. ಯಾವುದೇ ರೀತಿಯಾದಂಥ ಕಡಲೆ ಹಿಟ್ಟು ಮತ್ತು ಸೊಪ್ಪುಗಳು ಈ ಹೋಟೆಲಲ್ಲಿ ಹಾಕಿ ಮಾಡಿಕೊಡ್ತಾರೆ ನೋಡಿ, ಆ ಥರ ಅದೇನು ಹಾಕ್ದಿರ ಬರೀ ಕಂಪ್ಲೀಟಾಗಿ ಪ್ಯೂರಾಗಿ ಬರೀ ಮಟನ್ನಲ್ಲೇ ಉಂಡೆ ಕಟ್ಟಿ ಒಡಿದೇ ಇರೋ ರೀತಿ ಮನೆಯಲ್ಲೇ ಕೈಮಾ ಸಾರು ಯಾವ ಥರ ಮಾಡ್ಬೋದು ಅಂತ ನಿಮಗೆ ನಾನು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ವಿಡಿಯೋನ ಕಂಪ್ಲೀಟಾಗಿ ನೋಡಿ, ಕಡೆವರೆಗೂ ನೋಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯೋಕ್ಕೆ ಹೋಗಬೇಡಿ. ಕೈಮಾ ಉಂಡೆ ಸಾರಿಗೆ ಬೇಕಾಗಿರುವಂತಹ ಪದಾರ್ಥಗಳನ್ನ ತೋರಿಸ್ತಾ ಇದ್ದೀನಿ. ಜಾಯಿಕಾಯಿ ಪತ್ರೆ 1-2 ಇಟ್ಕೊಂಡಿದ್ದೀನಿ. ಹಾಗೆ ಲವಂಗ 4-5, ಕಾಳುಮೆಣಸು ಒಂದು ಮುಕ್ಕಾಲು ಚಮಚ, 1 ಚಮಚ ಗಸಗಸೆ, 3-4 ಚಕ್ಕೆ ಹಾಗೂ ಏಲಕ್ಕಿ 3. ನೆಕ್ಸ್ಟು ಕೊತ್ತಂಬರಿ ಸೊಪ್ಪು, ಕಾಯಿ, ಟೊಮೊಟೊ, ಈರುಳ್ಳಿ, ಬೆಳ್ಳುಳ್ಳಿ, ಹಾಗೆ ಶುಂಠಿ ಎಲ್ಲ ಇಷ್ಟಿಷ್ಟು. ಟೊಮೊಟೊ 1-2, ಈರುಳ್ಳಿ 1 ದೊಡ್ಡದು, ನಿಮ್ಗೆ ಆಲ್ರೆಡಿ ತೋರಿಸಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಒಂದು ಸ್ವಲ್ಪ, ಕಾಯಿ 1/2 ಹೋಳಾದರೆ ಸಾಕು, ಕೊತ್ತಂಬರಿ ಸೊಪ್ಪು 1 ಹಿಡಿ ಆಗುವಷ್ಟು. ಎಲ್ಲನೂ ಮಿಕ್ಸಿ ಜಾರ್ಗೆ ಹಾಕೋತಾ ಇದ್ದೀನಿ. ಇವಾಗ ಇದನ್ನು 1-2 ರೌಂಡ್ ಆಡಿಸ್ಕೊತೀನಿ ನೀರು ಮಿಕ್ಸ್ ಮಾಡಿ. ಮನೆಯಲ್ಲಿ ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾಗಿರೋ ತಂದೆ ತಾಯಿ, ಅಜ್ಜ ಅಜ್ಜಿ ಯಾರಾದರೂ ಇರಲಿ, ಮೂಳೆನಲ್ಲಿರುವಂಥ ಮಾಂಸನ ಕಡಿಯೋಕ್ಕೆ ಆಗದೆ ಇರೋರು, ಆಮೇಲೆ ಟೇಸ್ಟ್ ಪ್ರಿಫರೆನ್ಸ್ ಕೊಡೋರು ಈ ರೀತಿ ಕೈಮಾ ಉಂಡೆ ಸಾರು ಮಾಡ್ಕೊಂಡು ಒಂದು ಸಲ ತಿಂದು ನೋಡಿದ್ರೆ ಪದೇ ಇದನ್ನೇ ಮಾಡಿಸ್ಕೊಂಡು ತಿಂತಾ ಇರ್ತೀರ. ತಿಂಗಳಲ್ಲಿ 1-2-3 ಸಲ ಯಾರು ತಿಂತೀರಾ, ಮೀನ್ಸ್ ವಾರದಲ್ಲಿ 1 ಸಲ ಯಾರು ತಿಂತೀರಾ ನೋಡಿ. ಎಲ್ಲನೂ ಕಂಪ್ಲೀಟಾಗಿ ಜಾರ್ಗೆ ಹಾಕೊಂಡ್ಮೇಲೆ ಖಾರ ನನಗೆ ಎಷ್ಟು ಬೇಕೋ ಅಷ್ಟು ಹಾಕೋತಾ ಇದ್ದೀನಿ. 2 ಸ್ಪೂನ್ ಹಾಕ್ಕೊಂಡಿದ್ದೀನಿ ಅಚ್ಚ ಖಾರದ ಪುಡಿ ಇದು. ಮತ್ತು ಧನಿಯಾ ಪುಡಿ 1-2 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಆಲ್ರೆಡಿ ಹಾಕಿಬಿಟ್ಟಿದ್ದೆ, ಸುಮ್ಮನೆ ಹಾಕೋ ಥರ ಡೌ ಮಾಡ್ತಾಯಿದ್ದೀನಿ. ಇವಾಗ ನೆಕ್ಸ್ಟು ಅರಿಶಿನ 1 ಚಮಚ ಹಾಕ್ಕೊಂಡಿದ್ದೀನಿ. 1.5 ಚಮಚ ಅಂತ, ಒಂದಾದರೂ ಸರಿ, 1.5 ಆದರೂ ಸರಿ. ನೆಕ್ಸ್ಟು ರುಚಿಗೆ ತಕ್ಕಷ್ಟು ಉಪ್ಪು, ಇದನ್ನು ನಾನು 1.5 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಇವಾಗ 1-2 ಗ್ಲಾಸು ನೀರು ನೋಡಿ, ಮಾಮೂಲಿ ಕಾಫಿ ಗ್ಲಾಸಲ್ಲಿ ಆಗೋವಷ್ಟು 2 ಗ್ಲಾಸ್ ನೀರು ಆ್ಯಡ್ ಮಾಡ್ಕೊಂಡು ಇವಾಗ ರುಬ್ಕೋತೀನಿ ಕೈಮಾ. ನೀರು ಎಷ್ಟು ಸೇರಿಸ್ಕೊಬೇಕು ಅಂತ ನೋಡಿಕೊಂಡು ಈ ಥರ ಪ್ರಪೋರ್ಷನೇಟಾಗಿ ನೀವು ಮಸಾಲೆನ ರುಬ್ಕೋಬೇಕು. ಮತ್ತು ನೆಕ್ಸ್ಟು ಮಾಂಸದಲ್ಲಿ ಒಂಚೂರು ನೀರಿರಬಾರ್ದು, ಆ ಥರ ಹಿಂಡ್ಕೊಂಡು ಸೈಡಿಗೆ ಇಟ್ಕೊಂಡಿದ್ದೀನಿ ನೋಡಿ. ಈ ಥರ ಪಾತ್ರೆನ ವಾರ್ಗದ ಮಾಡಿ ಇಟ್ಟಿದ್ದೀನಿ, ನೀರೆಲ್ಲ ಒಂದು ಕಡೆ ಬಂದಿದೆ. ಇವಾಗ ನೆಕ್ಸ್ಟು ಇದಕ್ಕೆ ಕಂಪ್ಲೀಟು ಮಟನ್ನಿಂದನೇ ನಾನು ಉಂಡೆ ಕಟ್ಟೋದ್ರಿಂದ ಜಾರ್ಗೆ ಇವಾಗ ಮಾಂಸನೂ ಕೈಮಾಕ್ಕೆ ಒಡೆಸ್ಕೊಂಬಂದಿರೋ ಮಾಂಸನೂ ಸೇರಿಸಿ ಮಸಾಲೆನ ಒಂಚೂರು ಹಾಕ್ಕೊಂಡು ನೋಡಿ, ಒಂದು ಅರ್ಧ ಜಾರ್ಗೆ 3-4 ಚಮಚ ಮಸಾಲೆ ಹಾಕ್ಕೊಂಡು ಇದು 1 ರೌಂಡ್ ಆಡಿಸ್ಕೊತೀನಿ ನಾನು. ಫುಲ್ಲು ಸಾಫ್ಟಾಗಿರಬೇಕು, ತೋರಿಸ್ತಾ ಇದ್ದೀನಿ. ಯಾವಾಗಲೂ ಮಟನ್ ಸಾರು ಮತ್ತು ಮಟನ್ ಚಾಪ್ಸು ತಿಂದು ಬೇಜಾರಾಗಿದ್ದರೆ ಈ ಥರ ಕೈಮಾ ಸಾರು ಮಾಡ್ಕೊತೀನಿ. ಈ ಥರ ಈ ಪ್ರಪೋರ್ಷನ್ ಈ ಥರ ಆಗಿರುತ್ತೆ ಕನ್ಸಿಸ್ಟೆನ್ಸಿ. ಮಟನ್ನು ಹಾಕಿ ಮಸಾಲೆನೂ ಹಾಕಿ ರುಬ್ಕೊಂಡಿರೋದ್ರಿಂದ ಇದನ್ನು ನಿಮಗೆ ಎಷ್ಟು ಸೈಜ್ ಬೇಕೋ ಅಷ್ಟು ಸೈಜು ನೀವು ಈ ಥರ ಉಂಡೆ ಕಟ್ಟಿ ಇಟ್ಕೊಳ್ಳಿ. ತುಂಬ ಸಾಫ್ಟಾಗಿ ಬರುತ್ತೆ ನೋಡಿ, ಕೈಗೂ ಕಚ್ಕೊಳ್ಳಲ್ಲ, ಏನೂ ಇಲ್ಲ. ಆ ಮಸಾಲೆ ಮತ್ತು ಮಾಂಸ ಎರಡೂ ಕ್ಲೀನಾಗಿ ಬೆರೆತ್ಕೊಂಡಿರುತ್ತೆ. ಈ ಥರ ಮಾಡಿದ್ರೆ ನೀವು ಒಂಥರ ಬೇಸಿನ ಲಡ್ಡು ಥರನೇ ಕಾಣಿಸುತ್ತೆ ನೋಡಿ ನಿಮಗೆ. ತುಂಬ ಟೇಸ್ಟಿಯಾಗುತ್ತೆ ಇದು. ಆಮೇಲೆ ನುಂಗ್ಕೊಂಬಿಟ್ಟಿರ ಲಾಸ್ಟ್ವರೆಗೂ ತೋರಿಸ್ತೀರ ನೋಡಿ ಅಂತ ಅದಕ್ಕೆ ಹೇಳಿದ್ದು. ತುಂಬ ಟೇಸ್ಟಿಯಾಗಿರುತ್ತೆ. ಆ ಮಸಾಲೆ ಎಲ್ಲ ಮಟನ್ಗೆ ಹಿಡಿದಿರೋದ್ರಿಂದ ನಾನು ಹೇಳ್ದಂಗೆ
ಬೇಸಿನ್ ಲಡ್ಡು ಥರನೇ ಕಾಣುತ್ತೆ ಇದು. ಇವಾಗ ನೆಕ್ಸ್ಟು ಕೈಮಾ ಉಂಡೆ ಸಾರು ಪ್ರೊಸೀಜರ್ ಮಾಡೋದು ಇನ್ನು 5 ನಿಮಿಷದಲ್ಲಿ ತೋರಿಸ್ಕೊಡ್ತೀನಿ ನೋಡಿ. ಒಲೆ ಮೇಲೆ ಕುಕ್ಕರ್ ಇಟ್ಕೊಂಡಿದ್ದೀನಿ. ಒಂದು 4ರಿಂದ 5 ಚಮಚ ಎಣ್ಣೆ ಆ್ಯಡ್ ಮಾಡ್ಕೊಂಡಿದ್ದೀನಿ. ಎಣ್ಣೆ ಕಾದ ನಂತರ ನಾನು ಹಾಕ್ಕೊಳ್ಳೋದು ಒಂದು ಅರ್ಧ ಈರುಳ್ಳಿ. ಅರ್ಧ ಈರುಳ್ಳಿ ಆ್ಯಡ್ ಮಾಡಿದ್ದೀನಿ. ಈರುಳ್ಳಿ ಸ್ವಲ್ಪ ಈ ಥರ ಬ್ರೌನ್ ಕಲರ್ ಆಗೋವರೆಗೂ ಹುರ್ಕೊಂಡು ನೆಕ್ಸ್ಟು ಈ ಕೈಮಾ ಉಂಡೆನ ನಾನು ಮಾಡಿ ಇಟ್ಟಿರುವಂಥ ಕೈಮಾ ಉಂಡೆಗಳನ್ನ ಒಂದಾದ್ಮೇಲೆ ಒಂದು ಪಕ್ಕದಲ್ಲೇ ಈ ಥರ ಇಡ್ತಾ ಹೋಗ್ತೀನಿ. ಎಲ್ಲ ಕೈಮಾ ಉಂಡೆನೂ ಕುಕ್ಕರಲ್ಲಿ ಇಟ್ಟಿದ್ದೀನಿ. ಇವಾಗ ಒಂದು 10 ನಿಮಿಷ ಈ ಥರ ಇಟ್ಟುಬಿಟ್ಟು ನೀವು ಬಿಟ್ಟುಬಿಡಬೇಕು ಮೀಡಿಯಮ್ ಫ್ಲೇಮಲ್ಲಿ. ನೆಕ್ಸ್ಟು ಕೈಮಾ ಸಾರು ಜೊತೆಗೆ ಮುದ್ದೆ ಮಾಡೋಕ್ಕೆ ಪಕ್ಕದಲ್ಲಿ ಪಾತ್ರೆ ಇಟ್ಕೊಂಡಿದ್ದೀನಿ, ನೀರು ಕುದಿಯೋಕ್ಕೆ ಇಟ್ಕೊಂಡಿದ್ದೀನಿ. ಇವಾಗ ಮುದ್ದೆಗೆ ಹಸಿಟ್ಟು ಹಾಕೋತಾ ಇದ್ದೀನಿ. ಮುದ್ದೆ ಮಾಡೋ ಪ್ರೊಸೀಜರನ್ನು ತೋರಿಸ್ತಾ ಇದ್ದೀನಿ ಈ ವಿಡಿಯೋದಲ್ಲಿ. ಹಾಗೆಯೇ ಇಬ್ರಿಗಾಗುವಷ್ಟು ಒಂದು 2 ಕಪ್ಪು ನೀರಿಗೆ ಒಂದು 2 ಕಪ್ಪು ರಾಗಿ ಹಸಿಟ್ಟು ಹಾಕ್ತಾಯಿದ್ದೀನಿ. ಇವಾಗ ಮುದ್ದೆಗೆ ಮತ್ತು ಈ ಕೈಮಾ ಸಾರಿಗೆ ಡೆಡ್ಲಿ ಕಾಂಬಿನೇಷನು. ನೀವು ಒಂದು ಸಲ ತಿಂದು ಈ ಥರ ಮಾಡ್ಕೊಂಡು ತಿಂದು ನೋಡಿ. ನೀವು ಯಾವ ಹೋಟ್ಲಿಗೂ ಹೋಗಲ್ಲ, ನೀವು ಹೋಟ್ಲಿಂದ ಪಾರ್ಸಲ್ಲು ತರಿಸಲ್ಲ ಕೈಮಾ ಉಂಡೆನ. ಮನೆಯಲ್ಲೇ ಈ ಥರ ಮಾಡ್ಕೊಂಡು ತಿನ್ನೋದ್ರಿಂದ ನಿಮ್ಮ ಹೆಲ್ತೂ ತುಂಬ ಬೊಂಬಾಟಾಗಿರುತ್ತೆ. ಯಾವುದೇ ರೀತಿಯಾದಂಥ ಟೇಸ್ಟಿಂಗ್ ಪೌಡ್ರ್ ಇಲ್ಲ, ಓವರ್ ಮಸಾಲೆ ಇಲ್ಲ. ತುಂಬ ಗಂಟೆಲ್ಲ ಹೊಡ್ಕೋತಾ ಇದ್ದೀನಿ ನೋಡಿ ಮುದ್ದೆ. ಇವಾಗ 10 ನಿಮಿಷ ಆದಮೇಲೆ ಈ ರೀತಿ ಎಲ್ಲ ಕೈಮಾ ಉಂಡೆ ಎಲ್ಲ ಬೆಂದಿರುತ್ತೆ. ಇವಾಗ ನಾನು ಯಾವುದೇ ರೀತಿ ನೀರು ಆ್ಯಡ್ ಮಾಡಿಲ್ಲ, ಆಗಲೇ ಮುಚ್ಚಿಟ್ಟಿದ್ದು. ಆ ಮಸಾಲೆ ಮತ್ತು ಮಾಂಸದ ಉಂಡೆನಲ್ಲಿ ಇದ್ದಿದ್ದು ನೀರು ಮಾತ್ರ ಬಿಟ್ಕೊಂಡಿದೆ ನೋಡಿ. ಒಂದು ಚೂರು ಒಡೆದಿಲ್ಲ, ಅದನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ಮನೆಯಲ್ಲಿ ಕೈಮಾ ಯಾಕೆ ಮಾಡಲ್ಲ ಅಂತಂದರೆ ಈ ಥರ ಉಂಡೆಗಳು ಮಾಡೋದು ಒಡೆದೋಗುತ್ತೆ ಅಂತ ಮಾಡಲ್ಲ. ಇವಾಗ ನಾನು ಮಾಡ್ತಾ ಇರೋ ಸಾಂಬಾರು ಕೈಮಾ ಸಾಂಬಾರು ಪ್ರೊಸೀಜರ್ನ ಫಾಲೋ ಮಾಡಿ ಯಾವುದೇ ಕಾರಣಕ್ಕೂ ಉಂಡೆನ ಒಡೆಯೋದು ಏನೂ ಇಲ್ಲ, ಬೊಂಬಾಟಾಗುತ್ತೆ. ಮತ್ತು ಇದ್ಕಿದ ಅವರೆಕಾಳನ್ನ ಆಲ್ರೆಡಿ ನೆನೆಸಿಟ್ಟಿದ್ದು ಇಟ್ಕೊಂಡಿದ್ದೆ. ಇದು ಎಕ್ಸ್ಟ್ರಾ ಫ್ಲೇವರ್ ಕೊಡೋಕ್ಕೋಸ್ಕರ ಇವಾಗ ಕೈಮಾ ಸಾರಿಗೆ ಆ್ಯಡ್ ಮಾಡ್ತಾಯಿದ್ದೀನಿ. ಒಂದು 4 ಹಿಡಿ ಹಾಕ್ತಾಯಿದ್ದೀನಿ. ಈಗ ಈ ಥರ ಒಂದು ಸ್ವಲ್ಪ ಕುದಿ ಬರೋಕ್ಕೆ ಸ್ಟಾರ್ಟ್ ಆದಮೇಲೆ ಕುಕ್ಕರ್ನ ಮುಚ್ಚಿ ಒಂದು 2 ವಿಷಲ್ ಕೂಗಿಸ್ಕೊಂಡ್ರೆ ಸಾಕು. ಮಟನ್ ಆಲ್ರೆಡಿ ಮುಂಚೆನೇ ಬೇಯಿಸ್ಕೊಂಡಿದ್ದೀವಿ. ಮುದ್ದೆದು ಗಂಟೆಲ್ಲ ಆಗಲೇ ಒಡೆದಿದೆ. ಇವಾಗ ಇನ್ನೊಂದು ಸಲ ಮುದ್ದೆ ತಿರುಗಿಸ್ಕೋತಾ ಇದ್ದೀನಿ. ಯಾವಾಗಲೂ ಕೈಮಾಗೆ ಅನ್ನ ಕೈಮಾ ಸಾರು ತಿನ್ನೋದು ಅದು ಚೆನ್ನಾಗಿರುತ್ತೆ. ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂದರೆ ಬೊಂಬಾಟಾಗಿರುತ್ತೆ. ಹಂಗೆ ವೆಯ್ಟ್ಗೇನು ಸಖತ್ ಸಲೀಸಾಗಿಬಿಡುತ್ತೆ. ಈ ಥರ ಮುದ್ದೆ ನೀವು ಮಾಡ್ಕೊಂಡು ತಿನ್ನೋದ್ರಿಂದ ನಿಮ್ಮ ಊಟದಲ್ಲಿ ಫೈಬರ್ ಅಂಶ ಮತ್ತು ಕ್ಯಾಲ್ಶಿಯಮ್ ಎಲ್ಲ ಎಕ್ಸ್ಟ್ರಾ ಆ್ಯಡ್ ಆಗುತ್ತೆ. ಮಟನ್ ಆಲ್ರೆಡಿ ಕೊಲೆಸ್ಟ್ರಾಲು, ಅದ್ರ ಜೊತೆ ನೀವು ಕ್ಲೀನಾಗಿ ಡಯಟ್ ಮೇಂಟೈನ್ ಮಾಡಿದ್ರೆ ನಿಮಗೆ ವೆಯ್ಟ್ ಗೇನ್ ಆಗೋಲ್ಲ. ಒಂದನ್ನು ನೆನಪಲ್ಲಿ ಇಟ್ಕೊಳ್ಳಿ, ಮುದ್ದೆ ತಿಂದರೆ ಗಟ್ಟಿಗಿರ್ತೀರ, ಅನ್ನ ತಿಂದರೆ ಮೆತ್ತಗಿರ್ತೀರ, ಅಷ್ಟೇ ಡಿಫ್ರೆನ್ಸು. ಒಂದು ಸಲ ಮುದ್ದೆ ತಿಂದರೆ ಒಂದು 4ರಿಂದ 5 ಅವರ್ ನಿಮಗೆ ಮತ್ತೆ ಹೊಟ್ಟೆ ಹಸಿವಾಗಲ್ಲ. ಆದರೆ ಅನ್ನ ತಿಂದರೆ ಒಂದು 2-2.5 ಅವರ್ಗೆ ಬೇಗ ಡೈಜೆಷನ್ ಆಗೋದ್ರಿಂದ ನಿಮಗೆ ಹೊಟ್ಟೆ ಹಸಿತಾನೇ ಇರುತ್ತೆ. ಆವಾಗ ನಿಮಗೆ ಕ್ರೇವಿಂಗ್ಸ್ಗಳು ಜಾಸ್ತಿ ಸ್ಟಾರ್ಟ್ ಆಗುತ್ತೆ ನೋಡಿ. ಮುದ್ದೆ ಮಾಡಿ ಇಟ್ಕೊಂಡಿದ್ದೀನಿ ಆಲ್ರೆಡಿ 2 ವಿಷಲ್ಲು. ಇವಾಗ 2 ವಿಷಲ್ ಕೂಗಿಸ್ಕೊಂಡಿದ್ದೀನಿ. ಇವಾಗ ಲಿಡ್ ಓಪನ್ ಮಾಡ್ತಾಯಿದ್ದೀನಿ ನೋಡಿ, ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಯಾವ ರೀತಿ ಇವಾಗ ಕೈಮಾ ಉಂಡೆನೂ ತೋರಿಸ್ತೀನಿ ಯಾವ ರೀತಿ. ಎಲ್ಲರೂ ಒಡೆದೋಗುತ್ತೆ ಅಂತ ಬೈದಲ್ಲಿ ಮಾಡೋದು ಬಿಟ್ಟಿರ್ತೀರಲ್ವ ನೋಡಿ. ಮನೆಯಲ್ಲಿ ಈ ಥರ ಆರಾಮಾಗಿ ಒಂದು ಚೂರು ನಾನು ಮಾಡಿದ್ದೀನಿ ಅಂದರೆ ಯಾವ ಉಂಡೆನೂ ಒಡೆಯಲ್ಲ. ಇದಾಗಿತ್ತು ಇವತ್ತಿನ ವಿಡಿಯೋ. ಕೈಮಾ ಉಂಡೆ ಸಾರು ಮುದ್ದೆ ಈರುಳ್ಳಿ ಡೆಡ್ಲಿ ಕಾಂಬಿನೇಷನ್ನು. ಯಾವುದೇ ಕಾರಣಕ್ಕೂ ನಾವು ಒಡೆಯೋವರೆಗೂ ಕೈಮಾ ಉಂಡೆ ಒಡೆಯಲ್ಲ.
ಇದೇ ಥರ ವೀಡಿಯೋಸು ನಿಮಗೆ ಇಷ್ಟ ಆದರೆ, ಇದೇ ರೀತಿ ವೀಡಿಯೋಸು ನಿಮಗೆ ಬೇಕು ಅಂತ ಅಂದರೆ ವಿಭಿನ್ ಶಂಕರ್ ವ್ಲಾಗ್ಸ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು.